ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋನಲ್ಲಿ ಉದರ ಶ್ವಾಸದ ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ವಿ. ಕಳೆದ ವಿಡಿಯೋನಲ್ಲಿ ಒಂದು ಪ್ರಭೇದ, ಅದರ ಮುಂಚೆ ಬೇರೆ ಪ್ರಭೇದದ ಅಭ್ಯಾಸಗಳನ್ನ ಇದುವರೆಗೂ ಮಾಡ್ತಾ ಬಂದ್ವಿ. ಇದೆಲ್ಲ ಬಂದು ಸೆಕ್ಷನಲ್ ಬ್ರೀತಿಂಗ್ ಅಂತ ಹೇಳ್ತೀವಿ, ಅಥವಾ ವಿಭಾಗೀಯ ಪ್ರಾಣಾಯಾಮ ಅಂತ ಹೇಳ್ತೀವಿ. ಈ ವಿಭಾಗೀಯ ಪ್ರಾಣಾಯಾಮದ ಪ್ರಭೇದಗಳು ನಾವು ಇವಾಗ ಅಭ್ಯಾಸ ಮಾಡ್ತಾ ಇರುವಂಥದ್ದು. ಅಂದರೆ ನಮ್ಮ ಶ್ವಾಸಕೋಶವನ್ನು ವಿಭಾಗಿಸ್ಕೊಂಡು ಒಂದೊಂದೇ ವಿಭಾಗಗಳನ್ನು ನಾವು ಅಭ್ಯಾಸ ಮಾಡ್ತಾ ಬರ್ತೀವಿ. ಈಗ ಮೊದಲನೇ ವಿಭಾಗ ಬಂದು ಏನು ಮಾಡಿದ್ವಿ, ನಾವು ಅಬ್ಡಮಿನಲ್ ಬ್ರೀತಿಂಗ್ ಅಥವಾ ಉದರ ಶ್ವಾಸ ಅಂತ ಏನು ಹೇಳ್ತೀವಿ ಅದನ್ನು ಅಭ್ಯಾಸ ಮಾಡಿದ್ವಿ. ನಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಗಿಸುವಂತಹ ಅಭ್ಯಾಸವನ್ನು ಈಗಾಗಲೇ ಮಾಡಿದ್ದೀವಿ. ಈ ವಿಡಿಯೋನಲ್ಲಿ ಏನು ಮಾಡೋಣ ಅಂದರೆ, ಇದ್ರ ಹೆಸರು ಬಂದು ಚೆಸ್ಟ್ ಬ್ರೀತಿಂಗ್ ಅಂತಲೂ ಹೇಳಲಾಗತ್ತೆ. ಮತ್ತು ಕೆಲವೊಂದು ಯೋಗ ಶಾಲೆಗಳಿಂದ ಇಂಟರ್ಕೋಸ್ಟಲ್ ಬ್ರೀತಿಂಗ್ ಅಂತಲೂ ಸಹ ಹೇಳಲಾಗುತ್ತೆ. ಇಂಟರ್ಕೋಸ್ಟಲ್ ಬ್ರೀತಿಂಗ್ ಅಂತ ಹೇಳಿ ನಮ್ಮ ಪಕ್ಕೆಲುಬುಗಳೇನಿರುತ್ತೆ, ಪಕ್ಕೆಲುಬುಗಳ ಮಧ್ಯೆ ಇರುವಂತಹ ಸ್ನಾಯುಗಳನ್ನ ಇಂಟರ್ಕೋಸ್ಟಲ್ ಮಸಲ್ಸ್ ಅಂತ ಹೇಳ್ತೀವಿ. ಆ ಸ್ನಾಯುಗಳಿಗೆ ಚಲನೆ, ಈ ಅಭ್ಯಾಸದಲ್ಲಿ ಚಲನೆ ಸಿಗೋದ್ರಿಂದ ಇದನ್ನ ಇಂಟರ್ಕೋಸ್ಟಲ್ ಬ್ರೀತಿಂಗ್ ಅಂತಲೂ ಸಹ ಕರೆಯಲಾಗತ್ತೆ. ಮತ್ತು ಇದನ್ನ ಚೆಸ್ಟ್ ಬ್ರೀತಿಂಗ್ ಅಂತ ಸಾಧಾರಣವಾಗಿ ಕರೆಯಲಾಗತ್ತೆ. ಮತ್ತು ಕನ್ನಡದಲ್ಲಿನ ಮಧ್ಯಮ ಶ್ವಾಸ ಅಂತಲೂ ಸಹ ಕರೆಯಲಾಗತ್ತೆ. ಈ ರೀತಿ ವಿವಿಧ ಹೆಸರುಗಳಿಂದ ಈ ಅಭ್ಯಾಸನ ಕರೆಯಲಾಗತ್ತೆ. ಮತ್ತು ಕಳೆದ ತರಗತಿಯಲ್ಲಿ ನಾವು ಮಾಡಿದಾಗ ಏನಾಯಿತು, ನಮ್ಮ ಕೆಳಭಾಗದ ಅಂದರೆ ಲೋವರ್ ಲೋಬ್ ಆಫ್ ದ ಲಂಗ್ಸ್ನ ಹಿಗ್ಸೋದಕ್ಕೆ ಸಹಾಯ ಮಾಡ್ತಾ ಇತ್ತು. ಇದು ನಮ್ಮ ಮಿಡಲ್ ಲೋಬ್ ಆಫ್ ದ ನಮ್ಮ ಶ್ವಾಸಕೋಶದ ಮಧ್ಯಭಾಗವನ್ನು ಹಿಗ್ಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇವತ್ತಿನ ಅಭ್ಯಾಸದಲ್ಲಿ ನಾವು ಏನು ಮಾಡೋಣ ಅಂದರೆ, ಇವತ್ತು ನಾವು ನಮ್ಮ ಹಸ್ತದವನ್ನು ಒಂದು ಆಧಾರವಾಗಿ ಇಟ್ಕೊಳ್ಳೋಣ, ಅಂದರೆ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಅಭ್ಯಾಸವನ್ನು ಮಾಡ್ತೀವಿ. ಹೇಗೆ ನಾವು ಅಬ್ಡಾಮಿನಲ್ ಬ್ರೀತಿಂಗ್ ಅಥವಾ ಡಯಾಫ್ರಮೆಟಿಕ್ ಬ್ರೀತಿಂಗಲ್ಲಿ ನಾವೇನು ಮಾಡಿದ್ವಿ, ಒಂದು ಹಸ್ತವನ್ನು ಸಹಾಯವಾಗಿ ಇಟ್ಕೊಂಡು ಹಿಂಗೆ ಅಭ್ಯಾಸ ಮಾಡಿದ್ವಿ. ಇವತ್ತು ಮಾಡುವಂತಹ ಅಭ್ಯಾಸದಲ್ಲಿ ಕೈಗಳನ್ನು ನಿಮ್ಮ ಪಕ್ಕೆಲುಬುಗಳಿರುತ್ತಲ್ಲ, ಈ ಪಕ್ಕೆಲುಬುಗಳ ಮೇಲೆ ಈ ರೀತಿ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ಮತ್ತು ಉದ್ದೇಶಪೂರ್ವಕವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ನೀವು ಕೈಯನ್ನು ಹಿಂಗೆ ಚಲನೆ ಕೊಡಬಾರ್ದು. ಕೈಗಳು ಹಾಗೆ ಇರುತ್ತೆ. ನಿಮ್ಮ ಉಸಿರಾಟ ಹೆಂಗಿರಬೇಕು ಅಂದರೆ, ನಿಮ್ಮ ಈ ಪಕ್ಕೆಲುಬುಗಳು ಹಿಗ್ಗೋ ರೀತಿ ಇರಬೇಕು. ನೀವು ಯಾವಾಗ ಉಸಿರನ್ನು ದೀರ್ಘವಾಗಿ ತಗೊಳ್ತೀರೋ ಆವಾಗ ನಿಮ್ಮ ಪಕ್ಕೆಲುಬುಗಳನ್ನ ಹಿಗ್ಸೋದಕ್ಕೆ ಪ್ರಯತ್ನ ಮಾಡಿ. ಅದ್ರ ಮೂಲಕ ನಿಮಗೆ ಕೈಗಳ ಮಧ್ಯೆ ಸ್ವಲ್ಪ ಅಂತರ ಉಂಟಾಗುತ್ತೆ. ಆ ಅಂತರವನ್ನು ಹಿಗ್ಗಿಸ್ಕೊಂಡು ಹೋಗಬೇಕು. ದಿನೇ ಜಾಸ್ತಿ ಅಂದರೆ ತುಂಬ ನಿಮಗೆ ಅಂತರ ಈ ಥರ ಎಲ್ಲ ದೂರ ಎಲ್ಲ ಬರೋದಿಲ್ಲ. ಒಂದು ಸ್ವಲ್ಪನೇ ಅಂತರ ಹಿಗ್ತಾ ಹೋಗುತ್ತೆ. ಅದನ್ನು ಹಿಗ್ಗಿಸ್ಕೊಳ್ತಾ ಹೋಗಬೇಕು. ಅದು ನಮ್ಮ ಶ್ವಾಸಕೋಶದ ಮಧ್ಯದ ಭಾಗವನ್ನು ಹಿಗ್ಸಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕೆಲವೊಂದು ಯೋಗ ಶಾಲೆಯಲ್ಲಿ ಇಲ್ಲಿ ಕಂಕಳ ಭಾಗದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ. ಸೊ ಹೀಗೂ ಮಾಡ್ಬೋದು. ಆದರೆ ಹೀಗೆ ಮಾಡಿದ್ರೆ ನಿಮಗೆ ಇನ್ನಷ್ಟು ಸಮರ್ಪಕವಾಗಿ ನೀವು ಆ ಪಕ್ಕೆಲುಬುಗಳ ಚಲನೆಯನ್ನು ಗ್ರಹಿಸೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಇಲ್ಲೇ ಇಟ್ಕೊಳ್ಳಿ. ಸೊ ನಿಮ್ಮ ಪಕ್ಕೆಲುಬುಗಳ ಮೇಲೆ ಕೈಗಳನ್ನು ಇಟ್ಕೊಂಡು ನಿಮ್ಮ ಮಧ್ಯದ ಬೆರಳು ಒಂದಕ್ಕೊಂತಾಗಲಿ, ಬೆನ್ನ ನೇರವಾಗಿ ಇಟ್ಕೊಳ್ಳಿ. ಕಣ್ಣನ್ನು ಮುಚ್ಚಿ ಮೊದಲು ಉಸಿರನ್ನು ಹೊರಗಡೆ ಹಾಕೋದು, ಉಸಿರನ್ನು ತಗೊಳ್ತಾ ಪಕ್ಕೆಲುಬುಗಳು ಹಿಗ್ಗೋ ರೀತಿ ಉಸಿರನ್ನು ತಗೊಳ್ಬೇಕೀಗ. ಸಂಪೂರ್ಣ ಉಸಿರನ್ನು ತಗೊಳ್ಳಿ. ಪಕ್ಕೆಲುಬುಗಳು ಹಿಗ್ತಾ ತಿರ್ಗಿ ಹಾಗೆ ನಿಧಾನವಾಗಿ ತಿರ್ಗಿ ಮಧ್ಯದ ಬೆರಳು ಒಂದಕ್ಕೊಂತಾಗುತ್ತೆ. ತಿರ್ಗಿ ಉಸಿರು ತಗೊಳ್ತಾ ಉಸಿರಿನ ಮೂಲಕ ಪಕ್ಕೆಲುಬುಗಳನ್ನ ಹಿಗ್ಸೋದಕ್ಕೆ ಪ್ರಯತ್ನ ಮಾಡೋದು. ತಿರ್ಗಿ ಉಸಿರನ್ನ ಹೊರಗಡೆ ಹಾಕ್ತಾ ಮಧ್ಯದ ಬೆರಳು ಒಂದಕ್ಕೊಂತಾಗುತ್ತೆ. ಹೀಗೆ ನೀವು ಉಸಿರಾಟವನ್ನು ಮಾಡಬೇಕಾಗಿರುತ್ತೆ. ಇದೊಂದು 5 ರಿಂದ 10 ನಿಮಿಷ ಅಭ್ಯಾಸ ಮಾಡ್ತಾ ಬನ್ನಿ. ಇದು ಬಂದು ನಮ್ಮ ಶ್ವಾಸಕೋಶದ ಮಧ್ಯದ ಭಾಗವನ್ನು ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ. ಒಟ್ಟು 3 ವಿಭಾಗ ಬರುತ್ತೆ. ಒಂದು ವಿಭಾಗ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀವಿ. ಇದು 2ನೇ ವಿಭಾಗ ಆಯಿತು. ಇದರಲ್ಲಿ ಒಂದಷ್ಟು ಪ್ರಭೇದಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಅದಾದಮೇಲೆ ಇನ್ನೊಂದು ವಿಭಾಗಕ್ಕೆ ನಾವು ಮುಂದುವರಿತಾ ಹೋಗೋಣ. ಸೊ ಈ ಅಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಬನ್ನಿ. ಸೊ ಇದನ್ನು ಸಹ ನಮ್ಮ ಶ್ವಾಸಕೋಶದ ಸಾಮರ್ಥ್ಯವನ್ನೆಲ್ಲ ಹಿಗ್ಸೋದಕ್ಕೆ ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಮತ್ತು ಬಹಳಷ್ಟು ಕಾಯಿಲೆಗಳ ನಿವಾರಣೆ ಮಾಡೋದಕ್ಕೂ ಸಹ ಈ ಅಭ್ಯಾಸಗಳೆಲ್ಲ ನಿಮಗೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ. ಮತ್ತು ಈ ವಿಡಿಯೋಗಳು, ನಾವು ಹಾಕುವಂಥ ಈ ಪ್ರಾಣಾಯಾಮದ ವಿಡಿಯೋಗಳು ಏನಾದರೂ ನಿಮ್ಮ ಪರಿಚಯದವ್ರಿಗೆ ಯಾರಾದರೂ ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಇದನ್ನ ದಯವಿಟ್ಟು ಶೇರ್ ಮಾಡಿ. ಮತ್ತು ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.